ನಮ್ಮ ಭಾರತೀಯ ಜನತಾ ಪಕ್ಷ ಏನು ಯಡಿಯೂರಪ್ಪರ ಮುಖ್ಯಮಂತ್ರಿ ಆದಾಗಿನಿಂದಲೂ ಇವತ್ತು ನಮ್ಮ ಸಮಾಜಕ್ಕೆ ವಾಲ್ಮೀಕಿ ಜಯಂತಿಯನ್ನು ಘೋಷಣೆ ಮಾಡಿದರು. ಮತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮವನ್ನು ಮಾಡಿದರು. ನಮ್ಮ ಬಸವರಾಜ ಬೊಮ್ಮೆಯವರು ಮುಖ್ಯಮಂತ್ರಿ ಆದಮೇಲೆ ನಮ್ಮ ಸಮಾಜವನ್ನು 3ರಿಂದ 7% ಮೀಸಲಾತಿ ಕೊಟ್ಟರು. ಅನೇಕ ಇವತ್ತು BJP ಸರ್ಕಾರ ವಾಲ್ಮೀಕಿ ಸಮಾಜವನ್ನು ಒಂದು ಎತ್ತಿ ಹಿಡಿಯುತ್ತಾ ಇವತ್ತು ನಮ್ಮ ಸಮಾಜಕ್ಕೆ ಅನೇಕ ಕೊಡುಗೆಗಳನ್ನು ಕೊಟ್ಟಂತ ಬಂದಿದೆ. ಆದರೆ ಇವತ್ತು ಈ ಒಂದು ಕಾಂಗ್ರೆಸ್ ಸರ್ಕಾರ ಇವತ್ತು ವಾಲ್ಮೀಕಿ ಸಮಾಜವನ್ನು ತುಳಿದಂಥ ಕೆಲಸ ಮಾಡಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನು ದೋಚಿ ಸುಮಾರು 187 ಕೋಟಿ ಹಗರಣವನ್ನು ಲೂಟಿ ಮಾಡಿದೆ. ಹಾಗಾಗಿ ಸ್ವತಃ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳೇ ಸದನದಲ್ಲೇ 89 ಕೋಟಿ ಹಗರಣ ಆಗಿರೋದು ಒಪ್ಕೊಂಡಿದ್ದಾರೆ. ಇವತ್ತು ಒಂದು ವಾಲ್ಮೀಕಿ ಜಾತ್ರೆಯಲ್ಲಿ ಇದುವರೆಗೆ ಆ ಒಂದು ನಿಗಮಕ್ಕೆ ಯಾವುದೇ ರೀತಿಯಿಂದ ಹಣವನ್ನು ಕೂಡ ರಿಕವರಿ ಮಾಡಿಲ್ಲ. ಮತ್ತು ಪ್ರತಿ ವರ್ಷ ಏನು ನಮ್ಮ ಒಂದು ವಾಲ್ಮೀಕಿ ಸಮಾಜಕ್ಕೆ ರೈತರಿಗೆ ಒಂದು ಗಂಗಾಕರಣ ಯೋಜನೆ ಆಗಿರ್ಬೋದು, ಅಥವಾ ಅನೇಕ ಕೇರಿಗಳಲ್ಲಿ CC ರಸ್ತೆ ಅಥವಾ ಚರಂಡಿಗಳಾಗಿರ್ಬೋದು, ಅಥವಾ ನಿರುದ್ಯೋಗ ಯುವಕರಿಗೆ ವಾಹನ ಸೌಲಭ್ಯ ಆಗಿರ್ಬೋದು, ಎಲ್ಲ ನಿಂತು ಹೋಗ್ಬಿಟ್ಟಿದ್ವಿ. ಇವತ್ತು ವಾಲ್ಮೀಕಿ ನಿಗಮ ಶೂನ್ಯ, ಒಂಥರ ಕೋಮಸ್ ಜೊತೆಗಿದೆ.